ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ, ಸ್ಥಗಿತಗೊಂಡಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳು. ಇದ್ದೂ ಇಲ್ಲದಂತಿರುವ ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶುದ್ಧ ಕುಡಿಯುವ ನೀರಿನ ಘಟಕಗಳು. ಕೇವಲ ಗುತ್ತಿಗೆದಾರನ ಬಿಲ್ಗಳಿಗಾಗಿಯೇ ನಿರ್ಮಿಸಲಾಯಿತೇ ಈ ಘಟಕಗಳನ್ನು? ಎಸ್ ವೀಕ್ಷಕರೇ, ಕೊರಟಗೆರೆ ತಾಲೂಕು ಕೊಳಾಲ ಹೋಬಳಿ ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚಿಕ್ಕದೊಡ್ಡವಾಡಿ, ಇರಕಸಂದ್ರ, ಯಲರಾಂಪುರ ಬಸ್ ಸ್ಟ್ಯಾಂಡ್, ಕರಿದುಗ್ನಹಳ್ಳಿ, ಸಿಂಗ್ರಳ್ಳಿ ಗ್ರಾಮಗಳಲ್ಲಿ ಸುಮಾರು 10 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ತೆರೆಯಲಾಗಿತ್ತು. ಇನ್ನು ನಾಮಕಾವಸ್ತಿಗಾಗಿ ತೆರೆದಿರುವ 10 ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ 2ರಲ್ಲಿ ಮಾತ್ರ ನೀರು ಬರುತ್ತಿವೆ. ಇನ್ನುಳಿದ 8 ಶುದ್ಧ ಕುಡಿಯುವ ನೀರಿನ ಘಟಕಗಳು ದುರಸ್ಥಿತಿಗೆ ಬಿದ್ದು ವರ್ಷಾನುಗಟ್ಟಲೆ ಮುಗಿದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸುತ್ತಿದೆ. ಗ್ರಾಮದಲ್ಲಿ ನಾಳೆ ಫಿಲ್ಟರ್ ನೀರು ಕೆಟ್ಟೋಗಿ ಸುಮಾರು 4-5 ವರ್ಷ ಆಯಿತು. ನಾವು ಇಲ್ಲಿಂದ 3-4 ಕಿಲೋಮೀಟರ್ ದೂರ ಹೋಗಿ ನೀರು ತರಬೇಕು ಬೇರೆ ಕಡೆಯಿಂದ. ಇನ್ನು ಗ್ರಾಮಗಳಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತಗೊಂಡಿರುವುದು ಕೇವಲ ಗುತ್ತಿಗೆದಾರನ ಬಿಲ್ಗಳಿಗಾಗಿಯೇ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಎಷ್ಟು ದಿನ ಆಯ್ತು ಕೆಟ್ಟೋಗಿದ್ದು? ಇದು ಸುಮಾರು 3 ವರ್ಷ ಆಯ್ತು. ರೆಡಿನೇ ಮಾಡಿಸಿಲ್ಲ? ಮಾಡ್ತಿಲ್ಲ ಯಾರು. ಪಂಚಾಯತಿಗೆ ಹೇಳಿದ್ದೀರಾ? ಪಂಚಾಯತಿಗೆ ಹೇಳಿದ್ರೆ ಪಂಚಾಯತಿಯವರು ಇಲ್ಲಿದ್ದಾರೆ, ಪಂಚಾಯತಿಯರೇ ನೋಡ್ಕೊತಿದ್ದು. ಪಂಚಾಯತಿ ನಾವು ಸತ್ತೋದ್ಮೇಲೆ ಇಲ್ಲಿ ಯಾರು ಇನ್ಚಾರ್ಜ್ ಇಲ್ಲ, ನೋಡ್ಕೊಳೋರು ಇಲ್ಲ. ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಇದ್ದರೂ ಇಲ್ಲದಂತಿದ್ದು ಕುಡಿಯುವ ನೀರಿಗಾಗಿ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ತಾಲೂಕು ಕೋಳಾಲ ಹೋಬಳಿ ಚಿಕ್ಕದೊಡ್ಡವಾಡಿ ಯಲರಾಂಪುರ ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂತ ಇದು ಚಿಕ್ಕದೊಡ್ಡವಾಡಿ ಕುಡಿಯುವ ನೀರು ದುರಸ್ತಿ ಆಗಿದೆ. ಅದೇ ಸುಮಾರು 1 ವರ್ಷದಿಂದಲೂ ನೀರು ಸರಿಯಾಗಿ ಬರ್ತಾ ಇಲ್ಲ. ಅದು ಮೇಲ್ಕಂಡ ಅಧಿಕಾರಿಗಳು ಗಮನಕ್ಕೂ ಇದು ಮಾಡಿಲ್ಲ. ಅದರಿಂದ ಕುಡಿಯೋಕ್ಕೆ ನೀರು ನಲ್ಲಿ ನೀರೇ ಉಪಯೋಗಿಸ್ತಾರೆ. ಸಾಕಷ್ಟು ಜನ ನಲ್ಲಿ ಫಿಲ್ಟರ್ ನೀರು ಕುಡಿಯೋರು. ಅದು ತೊಂದರೆ ಆಗೈತೆ. ಆದಷ್ಟು ಬೇಗನೆ ಇದನ್ನು ಪರಿಶೀಲನೆ ಮಾಡಿಸಿ ಬೇಗನೆ ಇದನ್ನು ಇದು ಮಾಡಬೇಕು ಅಂತ ಕೇಳ್ಕೊತಾ. ನೀವು ನೀರು ತರಬೇಕು ಅಂದ್ರೆ ಎಲ್ಲಿಗೆ ಹೋಗ್ತೀರಿ? ಇಲ್ಲಿಂದ 3-4 ಕಿಲೋಮೀಟ್ರ್ ಹೋಗ್ಬೇಕು ಸರ್. ನಾವು ಸಾತ್ಘಟ್ಟ ಹೋಗ್ಬೇಕು. ಅಲ್ಲಿದ್ರೆ ತುಮಕೂರು ತಾಲೂಕು, ಅದು ಸಾತ್ಘಟ್ಟ. ಅಲ್ಲಿ ಹೋಗ್ಬೇಕು. ಇಲ್ಲ ಕೊರಟಗೆರೆ ತಾಲೂಕು ಗೊಲ್ಲಹಳ್ಳಿ ಅಂತ ಇದೆ, ಅಲ್ಲಿಗೆ ನಾವು ಹೋಗ್ಬೇಕಾಗ್ತದೆ. ಜನಗಳಿಗೆ ತೊಂದರೆ ಆಗುತ್ತೆ. ಗಾಡಿ ಇರೋರು ಹೋಗ್ತಾರೆ, ಗಾಡಿಯಲ್ಲಿದ್ದವರು ಹೋಗೋಕ್ಕಾಗಲ್ಲ. ತುಂಬ ತೊಂದರೆ ಆಗುತ್ತೆ ಸರ್ ನಮ್ಮ ಕಡೆ. ಕುಡಿಯೋ ನೀರಿನ ಹಾಸ್ಪಿಟ್ಲ್ ಒಳಗೆ ನೀರಿಗೆಲ್ಲ ಕೆಟ್ಟೋಗಿ 3 ವರ್ಷ ಅಲ್ಲಿಂದ ಅಲ್ಲೂ ನೀರಿಲ್ಲ. ಭಾಳ ಸಮಸ್ಯೆ ಆಯಿತು. ಇಲ್ಲಿ ಹಾಸ್ಪಿಟಲ್ನಿಂದ ಜನಗಳು ಬಂದು ಯಲರಾಂಪುರ ಗ್ರಾಮದಾಗಲೇ ನೀರಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಎಷ್ಟೋ ಜನ ಹೋಗ್ತಾ ಇದ್ದಾರೆ. ಇನ್ನು ವರ್ಷಗಳೇ ಕಳೆದರೂ ಸಹ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸರಿಪಡಿಸಲು ಮುಂದಾಗಿಲ್ಲ. ಈಗಾಗಲೇ ಬೇಸಿಗೆ ಕಾಲ ಶುರುವಾಗಿದ್ದು ಯಲರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಶುದ್ಧ ಕುಡಿಯುವ ನೀರಿಲ್ಲದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳ ಪ್ರಭಾವದಲ್ಲಿ KR ಸುರೇಶ್ ಅಂತ ಗ್ರೇಡ್ 1 ಕಾರ್ಯದರ್ಶಿ. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 10 ಕುಡಿಯುವ ನೀರಿನ ಘಟಕಗಳಿವೆ. ಅದರಲ್ಲಿ 6 ಕೆಟ್ಟೋಗಿದೆ, ಇನ್ನು 4 ರನ್ನಿಂಗಲ್ಲಿದೆ. ಪಂಚಾಯಿತಿಗೆ ಎಂಡವರಲ್ಲಿ 2 ಇದೆ, ಅದರಲ್ಲಿ 1 ಕೆಟ್ಟೋಗಿದೆ, 1 ರನ್ನಿಂಗಲ್ಲಿದೆ. ಪಂಚಾಯಿತಿ ರಿಪೇರಿ ಮಾಡಿಸೋದಕ್ಕೆ ಸುಮಾರು 1 ಲಕ್ಷ ಚಿಲ್ಲರೆ ಖರ್ಚಾಗ್ತಾ ಇದೆ. ಅದನ್ನು ಮುಂದಿನ ಯೋಜನೆಯಲ್ಲಿ ಕುಡಿಯುವ ನೀರಿನಲ್ಲಿ ಬಳಸ್ಕೊಂಡು ಅದನ್ನು ರಿಪೇರಿ ಮಾಡಿಸ್ತೀವಿ.
ಇನ್ನು 5 ನಮ್ಗೆ ಹ್ಯಾಂಡ್ ಓವರ್ ಇದೆ. 5 ಕೆಟ್ಟೋಗಿದೆ. 5 ಕೆಟ್ಟೋಗಿದೆ. ಚಿಕ್ಕದಾಡವಾಡಿ ಕೆಟ್ಟೋಗಿದೆ. ಹ್ಞೂ 5 ಕೆಟ್ಟೋಗಿದೆ. ಸರ್ ಯಾವ್ಯಾವ ಗ್ರಾಮದಲ್ಲಿ ಫಿಲ್ಟರ್ ನೀರು ಘಟಕ ಇದ್ದಾವೆ? ಎಸ್ಕೊಲ್ಲಹಳ್ಳಿ, ಚಿಕ್ಕದೊಡ್ಡವಾಡಿ, ಸಿಂಗ್ರಿಹಳ್ಳಿ, ಆಮೇಲೆ ಇರಕ್ಸಂದ್ರ, ನಾಗೇನಹಳ್ಳಿ, ತಂಗನಹಳ್ಳಿ ಮತ್ತು ಯಲರಾಂಪುರ, 3 ಇದ್ದಾವೆ. ಅದರಲ್ಲಿ ಸಾರ್ವಜನಿಕರು ಹಾಕ್ಕೊಟ್ಟಿರೋದು ಒಂದಿದೆ, ಇನ್ನು 2 ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕದ ಬಗ್ಗೆ ಗಮನ ಹರಿಸಿ ಸಾರ್ವಜನಿಕರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುತ್ತಾರಾ ಕಾದು ನೋಡಬೇಕಾಗಿದೆ. ಮುತ್ತುರಾಜ್ ಹೊಸಕೋಟೆ, ಕಹಳೆ ಕೂಗು ನ್ಯೂಸ್ ಕನ್ನಡ. ಇದು ನಿಮ್ಮ ಕೂಗು, ನಮ್ಮ ಧ್ವನಿ.